ತುಮಕೂರಿನಲ್ಲಿ ಬೀದಿಗಿಳಿದ ಎಬಿವಿಪಿ ಕಾರ್ಯಕರ್ತರು. ಅತಿಥಿ ಶಿಕ್ಷಕರನ್ನ ಕಾಯಂಗೊಳಿಸಲು ಆಗ್ರಹ. ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಬಂಧ ಹೈಕೋರ್ಟ್ ಆದೇಶದ ಅನ್ವಯ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸುತ್ತಿರೋ ಸರ್ಕಾರದ ನಡೆ ಖಂಡಿಸಿ ತುಮಕೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಹಾಗೂ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ಗೆ ಜಮಾಯಿಸಿದ ಎಬಿವಿಪಿ ಕಾರ್ಯಕರ್ತರು ಹಾಗೂ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯದಲ್ಲಿ ಖಾಲಿ ಇರೋ 12,000 ಉಪನ್ಯಾಸಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ್ದು 55,000 ಅರ್ಜಿಗಳ ಸಲ್ಲಿಕೆ ಆಗಿವೆ. ಆದರೆ ಈವರೆಗೂ ಕೂಡ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಲಾಗಿಲ್ಲ. ಹೀಗಾಗಿ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ತರಗತಿ ಪ್ರಾರಂಭವಾಗಿ 2 ತಿಂಗಳು ಕಳೆದರೂ ಕೂಡ ವಿದ್ಯಾರ್ಥಿಗಳಿಗೆ ಸರಿಯಾದ ತರಗತಿಗಳು ನಡೆಯುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗ್ತಾ ಇದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು. HR ಗುರುಪ್ರಸಾದ್, ರಾಜ್ಯ ಸಹ ಕಾರ್ಯದರ್ಶಿ, ತುಮಕೂರು ವಿಭಾಗ ಸಂಚಾಲಕ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ರಾಜ್ಯ ವ್ಯಾಪಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ತಕ್ಷಣವೇ ಮಾಡಬೇಕು ಅಂತ ಅದು ನೇಮಕಾತಿ ಪ್ರಕ್ರಿಯೆಯನ್ನು ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರೆ ಕೊಟ್ಟಿದೆ. ಅದೇ ರೀತಿಯಾಗಿ ಇವತ್ತು ತುಮಕೂರಿನ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ವುಮೆನ್ಸ್ ಕಾಲೇಜ್ ಆಗಿರ್ಬೋದು, ಈ ರೀತಿಯಾಗಿ ಅನೇಕ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಿಂದ ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ಸಾಗಿ ಇವತ್ತು ಟೌನ್ ಹಾಲ್ ಸರ್ಕಲ್ನಲ್ಲಿ ನಾವು ಇದ್ದೇವೆ. ಇವತ್ತು ನಮ್ಮ ಆಗ್ರಹ ಇರ್ತಕ್ಕಂಥದ್ದು ಇಷ್ಟೇ, ಸರ್ಕಾರಿ ಕಾಲೇಜುಗಳಲ್ಲಿ ತರಗತಿಗಳ ಪ್ರಾರಂಭ ಆಗಿ 1-1.5 ತಿಂಗಳು ಕಳೆದಿದೆ. ಆದರೂ ಕೂಡ ಯಾವುದೇ ರೀತಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲ. ಇವತ್ತು UGC ಗೈಡ್ಲೈನ್ ಇದೆ, ಇದ್ರ ಪ್ರಕಾರವಾಗಿ ನೇಮಕಾತಿ ಆಗಬೇಕು ಅಂತ ಒಂದು ಅಧ್ಯಾಪಕರ ವರ್ಗ, ಇನ್ನೊಂದು ಅಧ್ಯಾಪಕರ ವರ್ಗ ಹೇಳ್ತಾ ಇದೆ ನಾವು 10-15 ವರ್ಷಗಳಿಂದ ಸರ್ವಿಸ್ ಮಾಡಿದ್ದೇವೆ, ನಮಗೂ ಕೂಡ ನೇಮಕಾತಿ ಮಾಡಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಬಡದಾಟದ ನಡುವೆ ಇವತ್ತು ಬಡವಾಗ್ತಾ ಇರ್ತಕ್ಕಂಥದ್ದು ಮಕ್ಕಳು. ಹಾಗಾಗಿ ಸರ್ಕಾರ ತಕ್ಷಣವೇ ಒಂದು ಹೈಕೋರ್ಟ್ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಮಧ್ಯಂತರ ಆದೇಶ ಏನಿದೆ ಅದರ ಪ್ರಕಾರವಾಗಿ ತಕ್ಷಣ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಂಡು ಸುಗಮವಾಗಿ ಕಾಲೇಜು ತರಗತಿಗಳು ನಡೆಯಬೇಕಾಗಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತಾ ಇದೆ. ಇದೇನಾದರೂ ಮಾಡದೇ ಇದ್ರೆ ಇನ್ನು 3 ದಿನಗಳ ಒಳಗಡೆ ಮತ್ತೊಮ್ಮೆ ಬೃಹತ್ ಪ್ರತಿಭಟನೆಗೆ ವಿದ್ಯಾರ್ಥಿ ಪರಿಷತ್ ಕರೆ ಕೊಡುತ್ತೆ. ಮುಂದೆ ಆಗುವಂತಹ ಅನಾಹುತಗಳನ್ನು ಸರ್ಕಾರ ಎದುರಿಸಬೇಕಾಗ್ತದೆ. ಯಾಕೆಂತಂದ್ರೆ ಇನ್ನು 1.5-2 ತಿಂಗಳಲ್ಲಿ ಎಕ್ಸಾಮಿನೇಷನ್ಗಳ ಅನೌನ್ಸ್ ಆಗ್ಲಿಕ್ಕಿದೆ. ನಾವು ಕಾಲೇಜಿಗೆ ಬಂದು ಆಲ್ರೆಡಿ ಈಗ ಕಾಲೇಜ್ ಓಪನ್ ಆಗಿದ್ದು ಆಗಸ್ಟ್ 20ರಲ್ಲಿ ಆಲ್ರೆಡಿ ಹತ್ತತ್ರ 2 ತಿಂಗಳು ಆಗ್ತಾ ಬಂತು. ಪ್ರತಿ ದಿನ ಕಾಲೇಜ್ ಓಪನ್ ಆದಾಗಿಂದ ಬರ್ತಿದ್ದೀನಿ. ಒಂದೇನು ಹೇಳಿದ್ರು ಗೊತ್ತಾ, 1ನೇ ತಾರೀಕು ಬನ್ರಿ ಅಂತ ಹೇಳಿದ್ರು. ಅವಾಗ ಏನಂದ್ರು, ಲೆಕ್ಚರರ್ಸ್ ಎಲ್ಲ ವ್ಯಾಲ್ಯೂಯೇಷನ್ಗೆ ಹೋಗಿದ್ದಾರೆ, ಸೊ ನಾವು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತೆ 1ನೇ ತಾರೀಕು ಬಂದರೆ ನಮಗೆ ಗೆಸ್ಟ್ ಲೆಕ್ಚರರ್ಸ್ ಇಲ್ಲ, ನಮಗೆ ಲೆಸನ್ ಮಾಡೋದಕ್ಕಾಗಲ್ಲ ಅಂತಂದ್ರು. ಹೋಗ್ಲಿ, ಇರೋ ಲೆಕ್ಚರರ್ಸ್ನ ಕರ್ಕೊಂಬಂದು ನಾವು ಲೆಸನ್ ಮಾಡಿಸ್ಕೊಳ್ಳೋಣ ಅಂತಂದ್ರೆ ನಮಗಿಲ್ಲಮ್ಮ ಪೀರಿಯಡು, ನೀವು ಹೋಗಿ ಯಾರು ಅವರ್ ಇರುತ್ತೋ ಅವ್ರು ಬಂದು ಕ್ಲಾಸ್ ಮಾಡ್ತಾರೆ ಅಂತಂದ್ರು. ಇನ್ನು 1.5 ತಿಂಗಳಲ್ಲಿ ಎಕ್ಸಾಮ್ ಇಟ್ಕೊಂಡು ನಾವು ಹೇಗೆ ಸರ್ ಓದೋಣ? ಅವ್ರಿಗೆ ಗೊತ್ತಿದೆ ಶಿಕ್ಷಣ ಮಂತ್ರಿಗಳಿಗೆ ಮಕ್ಕಳಿಗೆ ಲೆಸನ್ ಆಗಿಲ್ಲ, ಅಟ್ಲೀಸ್ಟ್ ನಮ್ಗೇನು ರೆಫರೆನ್ಸ್ ಬೇಕೋ ಅದನ್ನಾದ್ರೂ ಕೊಟ್ರೆ ನಾವು ಅದಾದ್ರೂ ಏನೋ ಒಂದು ಮಾಡಿ ಓದ್ಕೊಳ್ಬೋದು. ಆದರೆ ಈಗ ಈ ಶಿಕ್ಷಣ ಅನ್ನೋದು ಏನಾಗಿದೆ ಅಂದರೆ NEP ಇಂದ SEP ಮಾಡಿದ್ದಾರೆ. ಅಂದರೆ ನಾವೇ ಎಲ್ಲ ಓನ್ ಆಗಿ ಕ್ರಿಯೇಟ್ ಬೇರೆ ಮಾಡ್ಕೋಬೇಕು. ಈಗಿರ್ಬೇಕಾದ್ರೆ ನಮಗೆ ಲೆಸನ್ಸು ಆಗಿಲ್ಲ, ಅದು ಬೇರೆ ಈ ಸರಿ ಸಿಲೆಬಸ್ ತುಂಬಾನೇ ಇದಾವೆ, ನಮಗೆ ಆಗ್ತಾ ಇಲ್ಲ. ಏನು ಅರ್ಥ ಮಾಡ್ಕೋಬೇಕು, ಅಟ್ಲೀಸ್ಟ್ ಅದನ್ನಾದ್ರೂ ಅರ್ಥ ಮಾಡಿಸೋದಕ್ಕಾದ್ರೂ ಒಬ್ಬ ಲೆಕ್ಚರರ್ಸ್ ಆದ್ರೂ ನಮಗೆ ಬೇಕು. ಸೊ ಪ್ಲೀಸ್ ಸರ್, ಗೌರ್ಮೆಂಟ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಮಗೋಸ್ಕರ ನಿಮ್ಮ ಮಕ್ಕಳಂತೆ ನಮ್ಮನ್ನ ತಿಳ್ಕೊಂಡು ನಮಗೆ ಗೆಸ್ಟ್ ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ಕಾಲೇಜಿಗೆ ಸೇರಿ 2 ತಿಂಗಳಾಗಿದೆ, ಈವರೆಗೂ ಕೂಡ ತರಗತಿಗಳು ಶುರುವಾಗಿಲ್ಲ. ಇನ್ನು 1.5-2 ತಿಂಗಳಲ್ಲಿ ಎಕ್ಸಾಮ್ ಇದ್ದು ನಾವು ಹೇಗೆ ಬರೀಬೇಕು ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೂಡಲೇ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡುವಂತೆ ಆಗ್ರಹಿಸಿದ್ರು. ಸರ್, ಇವತ್ತು ವಿದ್ಯಾರ್ಥಿಗಳು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಥವಾ ವಿದ್ಯಾರ್ಥಿಗಳು ನೋಡೋದೇ ನಿದ್ದೆ ಮಾಡ್ತಾ ಇದ್ದಾರಾ ಶಿಕ್ಷಣ ಮಂತ್ರಿಗಳು, ಮುಖ್ಯಮಂತ್ರಿಗಳು? ಇವತ್ತು ವಿದ್ಯಾರ್ಥಿಗಳು ಸಾಕಷ್ಟು ಕಷ್ಟಪಡ್ತಿದ್ದಾರೆ. ಬ್ಯಾಗ್ ಸಾಕಲಾಗಿಲ್ಲ, ಬ್ಯಾಗ್ ಲಾಕ್ ಆದ್ರೆ ಅಂದರೆ ಇವತ್ತು ಸಾಯುವಂಥ ಸ್ಥಿತಿಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಂತರ ವಿದ್ಯಾರ್ಥಿಗಳು ಭಾಳ ಕಷ್ಟದಿಂದ ಓದ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪಾಠ ಆಗಿಲ್ಲ ಅಂದರೆ ಓದೋದಕ್ಕೆ ಭಾಳ ಕಷ್ಟ ಗೊತ್ತಿದೆ, ಅವ್ರಿಗೂ ಗೊತ್ತಿದ್ರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ
ಅದು ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ವಿದ್ಯಾರ್ಥಿಗಳು ಇದೇ ಥರ ಆಗ್ತಾ ಇದ್ದರೆ ವಿದ್ಯಾರ್ಥಿಗಳು ಕಾಲೇಜನ್ನು ಬಿಡ್ತಾರೆ. ಕಾಲೇಜನ್ನು ಬಿಟ್ಟು ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಸರ್ ಇವತ್ತು ವಿದ್ಯಾರ್ಥಿಗಳು. ಇದೇ ಥರ ಆಗ್ತಾ ಇದೆ, ಮುಂದೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಲ್ಲ, ಎಲ್ಲರೂ ಕೆಲಸದಲ್ಲಿ ಹೋಗಿ ಓದಬೇಕಾಗುತ್ತೆ ಇವತ್ತು, ಅಥವಾ ರೋಡಲ್ಲಿ ಕೂತ್ಕೊಂಡು ಓದಬೇಕಾಗುತ್ತೆ. ಇದೇ ಥರ ಮುಂದೆ ಆದರೆ ಇನ್ನು 2-3 ದಿವಸದಲ್ಲಿ ಗೆಸ್ಟ್ ಲೆಕ್ಚರ್ ಎಲ್ಲರೂ ಬಂದಿಲ್ಲ, ಪಾಠ ಆಗಿಲ್ಲ ಅಂದರೆ ನಾಳೆ ಇನ್ನೊಂದು ದಿವಸ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಂತ ನಾನು ಹೇಳ್ತಾ ಇದ್ದೀನಿ ಸರ್. ಇನ್ನು ಪ್ರತಿಭಟನಾಕಾರರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆಯನ್ನ ನಡೆಸಿದ್ದು, ವಾಹನ ಸಂಚಾರಕ್ಕೆ ಅಡಚಣೆ ಮಾಡಿದ್ರು. ಕೂಡಲೇ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನೆ ಕೈಬಿಡುವಂತೆ ತಿಳಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.